ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಪಿ ಜಿ ಹತ್ರ ಬಂದ್ವಿ. ಇನ್ನು ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಅಂತ. ಅಷ್ಟರಲ್ಲಿ ಇವ್ರದ್ದು ಸ್ಟಾರ್ಟ್ ಆಯಿತು, ಇಲ್ಲಿ ಇದು ಶೆಕೆ ತಡಿಲಿಕ್ಕಾಗಲ್ಲ ನಮಗೆ, ಇಲ್ಲಿ ಇರ್ಲಿಕ್ಕಾಗಲ್ಲ, ಹೋಗುವ ಅಂತೇಳಿ ಬ್ಯಾಗ್ ಎತ್ಕೊಂಡೆ ರೆಡಿ ಆದರು. ಮತ್ತೆ ಆಟೋ ಹಿಡ್ಕೊಂಡು ನಾವು ಹೊರಟ್ವಿ ಹೋಟೆಲ್ ಎಲ್ಲಾದರೂ ರೂಮ್ ನೋಡುವ ಅಂತೇಳಿ. ಶೆಕೆ ತಡಿಲಿಕ್ಕೆ ಆಗ್ತಿರೋ ಮೋತಿಗಳು. खत्म हो गया भैया मैटर. ನಿಯರ್ ಸಿಟಿ ಸೆಂಟ್ರ್ ಹತ್ರ ಒಂದು ಗಣೇಶ್ ಲಾಡ್ಜ್ ಇತ್ತು, ಅಲ್ಲಿ ರೂಮ್ ತೊಗೊಂಡ್ವಿ. ರೂಮ್ ತೊಗೊಂಡು ರೂಮ್ಗೆ ಎಂಟ್ರ್ ಆದ್ವಿ. ಕೋಲ್ಡ್ ಇತ್ತು ಸ್ವಲ್ಪ, ಹುಡುಗರು ಫುಲ್ ಖುಷಿ ಆದರು, ಮ್ಯಾಂಗ್ಳೂರಲ್ಲಿ ಇಷ್ಟು ಕೋಲ್ಡ್ ಇದೆಯಲ್ಲ ರೂಮ್ ಅಂತ ಹೇಳಿ. ಫ್ರೆಶಪ್ ಆಗೋ ಟೈಮು, ಮತ್ತೆ ಸಿಗುವ. A few moments later. ನಾವು ಮಾಡ್ಕೊಂಬಂದು ರೆಡಿಯಾಗಿ ಸ್ವಲ್ಪ ಮಿರರ್ ಮುಂದೆ ಬಿಲ್ಡಪ್ ತೊಗೊಳ್ತಿದ್ವಿ. ಅದರಲ್ಲಿ ಇವರು ಇಬ್ಬರು ಕೂಡ ಬಂದರು. ಒಂದು ಪೋಸ್ ಕೊಡು ಅಂತ ಹೇಳಿದ್ರೆ ಮಂಗಂತರ ಮಾಡ್ತಿದ್ರು. कौन है ये लोग? कहाँ से आते हैं? ಫ್ರೆಶಪ್ ಆಗಿಬಿಟ್ಟು ಅಂದ್ಕೊಂಡ್ವಿ ಎಲ್ಲಾದರೂ ಹೊರಗಡೆ ಹೋಗಿ ಗೊತ್ತಿರ್ಲಿಕ್ಕೆ ಅಂತೇಳಿ. ಹಾಗೆ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ಕೆಳಗಡೆ. ಹಂಪನಕಂಟ ಮಾರ್ಕೆಟ್ಗೆ ಬಂದ್ವಿ. ಅಲ್ಲಿಂದ ತಣ್ಣೀರ್ ಬಾವಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ನೋಡಿದರೆ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಹಾಗೆ ಹೋಗ್ಬೇಕಾದ್ರೆ ಕ್ಯಾನ್ಸಲ್ ಮಾಡಿಬಿಟ್ವಿ, ಬೇಡ ನಾಳೆ ಹೋಗುವ ಅಂತ ಹೇಳಿ. ಅಲ್ಲಿಂದ ರಿಟರ್ನ್ ಬಂದು ಇವರು ಹೇಳಿದರು ಝೂಡಿಯೋಗೆ ಹೋಗುವ, ಝೂಡಿಯೋದಲ್ಲಿ ನಾನು ಡ್ರೆಸ್ ಬೈ ಮಾಡಲಿಕ್ಕಿದೆ ಅಂತ ಹೇಳಿದರು. ಸೊ ಹಾಗೆ ಝೂಡಿಯೋಗೆ ಬಂದ್ವಿ. ಝೂಡಿಯೋ ಎಂಟ್ರ್ ಆದ್ವಿ. ಲೆಟ್ಸ್ ಗೋ ಟು ಮೆನ್ಸ್ ಸೆಕ್ಷನ್. ಲೆಟ್ಸ್ ಗೋ ಗೈಸ್. ನೀನು ಹುಡುಗಿ ತಗೋರೈತಮ್ಮ, ನಿಮ್ಮ ಹುಡುಗಿ ತಗೋ ಯಾವ್ದಾರ ಡ್ರೆಸ್. ಅಲ್ಲಿಂದ ನಾವು ಫಸ್ಟ್ ಫ್ಲೋರ್ ಮೆನ್ಸ್ ಸೆಕ್ಷನ್ಗೆ ಹೊರಟ್ವಿ. ಇವ್ರದ್ದು ಒಂದು ಪರ್ಚೇಸ್ ಮಾಡಲಿಕ್ಕಿಲ್ಲ ಮಾರೆ, ಎಲ್ಲ ಸಹ ನೋಡೋದು ಎಲ್ಲ ಸಹ ಬಿಡೋದು. ನನಗೆ ನೋಡಿ ಬೇಸತ್ತು ಹೋಯ್ತು. ಯಾವುದು ಕೂಡ ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇಲ್ಲ, ಮತ್ತು ಯಾವುದು ಸಹ ನೋಡೋದು ಬಿಡಲಿಕ್ಕೂ ಸಹ ರೆಡಿ ಇಲ್ಲ, ಅದಕ್ಕೂ ಕೂಡ ಇಲ್ಲ. ನನಗೆಲ್ಲಾದರೂ ಈ ಬ್ಲ್ಯಾಕ್ ಕಲರ್ ಡ್ರೆಸ್ ನೋಡಿದರೆ ಮುಗೀತು ಮಾರೆ. ನನಗೆ ಅದು ಅಟ್ರಾಕ್ಟ್ ಆಗೋದಾಯ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್. ಮತ್ತು ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿಕೊಂಡು ಮತ್ತು ಬೈ ಮಾಡುವಂಥ ಪ್ಲ್ಯಾನ್ ಹಾಕಿದೆ. ನೋಡುವಲ್ಲ ಲಾಸ್ಟಿಗೆ ಎಷ್ಟು ಈ ಹುಸು ಮಕ್ಕಳು ಒಂದು ಡ್ರೆಸ್ ತೊಗೊಳಂಗಿಲ್ಲ ಮತ್ತು ನೋಡೋದು ಬಿಡಂಗಿಲ್ಲ. ಒಂದರೆ ಪರ್ಚೇಸ್ ಮಾಡ್ರು ನೋಡೋಣಂತ ಮಾಡ್ರು, ಒಂದರೆ ಪರ್ಚೇಸ್ ಮಾಡ್ರು. ಸುಮ್ಮನೆ ಒಂದರೆ ಪರ್ಚೇಸ್ ಮಾಡ್ರು. ಇಲ್ಲ ಒಂದರೆ ಪರ್ಚೇಸ್ ಮಾಡ್ಬೇಕು ನೀವು ಇವತ್ತು. ಈಗ ಹಂಗಿಲ್ಲ, ಹೋಗೇ ಬಿಡ್ರಿ ಇಲ್ಲೊಂದು ಇಲ್ಲ, ಬೇಡ ಹೋಗಪ್ಪ ಜನಿ, ನೀ ರೂಮ್ಗೆ ಹೋಗಿ. ಇಲ್ಲಿ ಬೇಡ, ವಿಡಿಯೋ ಮಾಡೋದಿಲ್ಲ ಅಂದ್ರೆ ಬೇಡ ಅಂದ್ರೆ ಹೋಗುತ್ತೆ ನೀವು ರೂಮ್ಗೆ. बेटा तुमसे ना हो पाएगा, हमें तुम्हारे लक्षण बिल्कुल ठीक नहीं लग रहा है, तुमसे ना हो पाएगा. ತಗೊಳ್ಬೇಕು ಇವತ್ತು. कैसी अपमानजनक बातें कर रहा है लड़का, ये अश्लील है ये लोंडा. ಅಷ್ಟೆಲ್ಲ ಓಡಾಡಿ ಡ್ರೆಸ್ ನೋಡಿದರು, ಯಾವುದು ಕೂಡ ಬೈ ಮಾಡಲಿಲ್ಲ. ಆಮೇಲೆ ಲಾಸ್ಟ್ಗೆ ಈಗ ಶೂ ಹತ್ರ ಬಂದರು ಮಾರ್ರೆ. ಶೂ ಕೂಡ ಅದು ಸಹ ತೊಗೊಳ್ಳಲ್ಲ ಅಂದ್ಕೊಳ್ತೇನೆ ಅವರು, ಮೇ ಬಿ ಸುಮ್ಮನೆ ನೋಡೋದು ಬಿಡೋದು.
ಆ್ಯಕ್ಚುಲಿ ನಾನು ಅಲ್ಲೊಂದು ಶೂ ನೋಡ್ತೇನೆ, ನನಗೆ ಅದು ಅಟ್ರಾಕ್ಟ್ ಆಗ್ತದೆ, ನಾನು ಅದನ್ನು ತಗೊಳ್ಬೇಕಂತಾನೆ ನಿಂತ್ಕೋತೇನೆ. ಫೈನಲ್ ಅದನ್ನು ನಾನು ಬೈ ಸಹ ಮಾಡ್ತೇನೆ. ನೋಡಿ ನೆಕ್ಸ್ಟ್ ಬರ್ಬೋದ ಬರ್ಬೋದ 9 ನಂಬರು ನಂದು ಇಲ್ಲ 9 ನಂಬರ್ ನಂದು ನೋಡದ ತೊಗೊಂಡೇ ಬಿಡ್ತೀನಿ ಮತ್ತೆ ಅದನ್ನು ಗೊತ್ತಿಲ್ಲ ಅಲ್ಲಿ ರೇಟ್ ಇರ್ಬೇಕನಪ್ಪ 500 600 ಇರುತ್ತೆ. ಇಲ್ಲಿ ನೋಡ್ಲ ಸಂದೀಪ ಇವು ಹೆಂಗದ ನೋಡೋಂಗಿಲ್ಲ ಇವು ಬೇಡ ಇಲ್ಲಿ ನೋಡ್ಲ 600 ಇರುತ್ತೆ. ಶೂ ನೋಡೋದ ನಾ ತೊಗೊಳ್ತೀನಿ ನೋಡೋದು ಬೇಕಾರೆ ತೊಗೊಳ್ತೀನ ಶೂ ತೊಗೊಳ್ತೀನಿ ಅದನ್ನು. ಬಟ್ ಅದು 9 ನಂಬರ್ ಬೇಕು ನನಗೆ. ಯಾರಿಲ್ಲ ಹಲೋ ಜುಡೋದವ್ರು ಯಾರಿದ್ದೀರಾ ಇಲ್ಲಿ ಹೆಲ್ಪ್ ಮಾಡಲಿಕ್ಕೆ? ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಹೆಂಗೆ ಕೂತಾರ ನೋಡು ಹೊಸ ಮಕ್ಕಳು. ಸರ್ ಇದು ಎಷ್ಟು ಶೂಗೆ? ಸರ್ ಶೂಗೆ ಎಷ್ಟು ಸರ್? ಶೂಗೆ ಎಷ್ಟು ನೀವು? ನೀವೇ ಬರ್ತೀರ ಹಾಕ್ಸ್ಲಕ್ಕ ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ ಆ ಥರ ಅನ್ಸುತ್ತೆ ಏನಾದ್ರು. ಇನ್ನೊಂದು ಕೊಡ್ಸ ಶೂ ಕೊಡ್ಸ ನನ್ಗೆ ಒಂದು ಇಲ್ಲ ಇಲ್ಲ ನಾ ಕೊಡ್ಸಿ ನೀ ತಗೋತೆ ಹಂಗಾರೆ. 2,000 years later. ಅಲ್ಲಿ ನಾನು ಸೇಲ್ಸ್ ಪರ್ಸನ್ ಹುಡುಕ್ತಿರ್ತೇನೆ ಆ್ಯಕ್ಚುಲಿ, ಯಾಕಂದರೆ ನನಗೆ ಅದು ಶೂದು ನಂಬರ್ ಗೊತ್ತಾಗ್ತದೆ. ಐ ಜಸ್ಟ್ ವಾಂಟೆಡ್ 9 ನಂಬರ್ ಇನ್ ದಿಸ್ ಒನ್. 9 ನಂಬರ್ ವಿಚ್ ಒನ್ ಇಸ್ ದಿಸ್? 9 ತಿರಲ್ಲ ಅದು 42, 43, 44 ಈ ಥರ ಉಂಟು. ನನಗೆ 9 ನಂಬರ್ ಬೇಕಾಗಿರ್ತಾರೆ. ಸೊ ಅಲ್ಲಿ ಕಾಣಿಸ್ತಾರೆ, ನಾವು ಹೋಗಿ ಬೇಗ ಅವ್ರನ್ನ ಕರೆದ್ಬಿಟ್ಟು ಕೇಳ್ತೇನೆ ಎಷ್ಟು ನಂಬರ್ ಅಂತೇಳಿ. ಕನ್ಫರ್ಮ್ ಆದಮೇಲೆ ಅದನ್ನೇ ಬೈ ಮಾಡ್ತೇನೆ ನಾನು ಶೂನ. One eternity later. ನಾನು ಆ ಶೂ ಬಿಲ್ ಮಾಡಿಸಿ ಬರಬೇಕಾದ್ರೆ ನಾನು ಅದು ಡ್ರೆಸ್ ನೋಡ್ತೇನೆ, ಪ್ಯಾಂಟ್ ಮತ್ತು ಶರ್ಟ್, ನನಗೆ ಅದು ಇಷ್ಟ ಆಗ್ತದೆ. ಸೊ ಅದನ್ನು ಕೂಡ ನಾನು ಬೈ ಮಾಡೇ ಬಿಡ್ತೇನೆ ಅದೇ ಟೈಮಲ್ಲಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಬಿಲ್ಲಿಂಗ್ ಎಲ್ಲ ಆಯಿತು, ಇನ್ನು ಹೊರಟ್ವಿ ನಾವು ಜೂಡೋದಿಂದ. ಈ ನನ್ನ ಮಕ್ಕಳಿಗೆ ಜೂಡೋದಾಗ ಡ್ರೆಸ್ ತೊಗೊಳಕಂತ ಬಂದಿದ್ದೆ, ನಾನು ತೊಗೊಂಡೋದು. ನೀವು ಏನು ಬೋಳಿ ಮಕ್ಕಳು ಏನು ತೊಗೊಳಿಲ್ಲ ನೋಡಿ ಇಬ್ಬರು ಸೇರಿ. ಒಂದು 2,000 ನಾನು ತಲೆಗೆ ಹಾಕೊಂಡ್ರೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವ್ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ಶಾಪಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ರೂಮಿಗೆ ಬಂದ್ವಿ. ಅಲ್ಲಿಂದ ವಾಪಸ್ ಮತ್ತೆ ಟಾಪ್ ಟೇಟ್ಸ್ಗೆ ಹೋದ್ವಿ, ಏನಾದರೂ ತಿನ್ಬೇಕಂತ ಹೇಳಿ. ಅಲ್ಲಿ ಹೋಗಿ ಮತ್ತೆ ನಾವು ಹಾಫ್ ಗ್ರಿಲ್ ತೊಗೊಂಡ್ವಿ, ಗ್ರಿಲ್ ಚಿಕನ್ ವಿತ್ ಮತ್ತೆ ಶವರ್ಮ ಕೂಡ ಆರ್ಡ್ರ್ ಮಾಡಿ ತಿಂದು ಬಂದ್ವಿ ಅಷ್ಟೇ. सब क्या देखना पड़ रहा है? अच्छा है मैं अंधा हूँ. ನಾಚ್ಕೋತಾ ನೋಡ್ತೀನಿ ಮತ್ತೆ ಎಲ್ಲ ತಿಂದು ಮುಗಿದ ಮೇಲೆ ಅಂದ್ಕೊಂಡ್ವಿ ಇನ್ನು ಸಿಟಿ ಸೆಂಟ್ರಿಗೆ ಹೋಗಿ ಸ್ವಲ್ಪ ಅಲ್ಲಿ ಸುತ್ತಾಡಿ ಹೋಗುವ ಅಂತೇಳಿ. ಸೊ ನಮ್ಮ ನಡೆ ಸಿಟಿ ಸೆಂಟರ್ ಕಡೆ. ಏನದ ಇಲ್ಲ ಐತೆ ಬಾರೋ.
ಇಲ್ಲಿ ಬಂದ್ಬಿಟ್ಟು ನಮ್ಮ ಹುಡುಗ ಒಬ್ಬ ಆಟ ಆಡ್ತೇನೆ ಅಂತ ನಿಂತ್ಕೊಂಡ. ಅದು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿದ್ರು ಇವಾಗ ಕೇಳ್ತಿಲ್ಲ. ನಾನು ಚಿಕ್ಕ ಮಗು ಅಂತಾನೆ ಆಟ ಮಾಡ್ತಿದ್ದ. ಸೊ ಹಾಗೆ ಒಳಗಡೆ ಕರ್ಕೊಂಡು ಹೋದ್ವಿ. ಏನು ಆಡ್ತೀಯ ಆಡಪ್ಪ ಅಂತ. ಇದು ಚಿಕ್ಕ ಮಗು ಗೇಮ್ ಆಡ್ಬೇಕಂತ ಬಂದೈತೆ ನೋಡ್ರಪ್ಪ ಇಲ್ಲಿ. ಅಲ್ಲಿಂದ ನಾವು ಡೈರೆಕ್ಟ್ ಸ್ಪಾರ್ಗೆ ಬಂದ್ವಿ. ಇಲ್ಲಿ ಸ್ಪಾರಲ್ಲಿ ಏನಾದ್ರು ತಗೊಳ್ತೇನೆ ಅಂತ ಹೇಳಿದ್ರು ಇವರು. ಸೊ ನೋಡುವ ಎಂತ ತಗೊಳ್ತಾರಂತೇಳಿ. ಏನು ತಗೊಳ್ತೀರೇನಪ್ಪ? ಏನು ತಗೊಳ್ತೀರಾ? ಈ ಮಾಲ್ನೇ ತಗೊಳ್ತೀರಾ? ಈ ಮುಖಗಳನ್ನ ತೋರಿಸಿ ಇಲ್ಲಿ ಮಾಲ್ ಬೈ ಮಾಡೋರ್ನ ಮುಖಗಳನ್ನ ತೋರಿಸ್ರಿ ಇಲ್ಲಿ. ಅಲ್ರು ಒಂದು ಏನರ ಬೈ ಮಾಡಕ್ರು. ಏನೋ ಕೋತ್ ನನ್ನ ಮಗನ ಏನು ಹೇಳಿದ್ವಿ? ಕ್ಯಾಮ್ರಾ ತರಬೇಡ ಹಂಗ ಬಾ ಪೂಜೆ, ಕ್ಯಾಮ್ರಾ ತರಬೇಡ ಹಂಗ ಬಾ. अच्छा ठीक है. ಇಲ್ಲಿ ಬೈ ಮಾಡತ್ತಾರ ಹುಡುಗರ. ಇವತ್ತ ಎಲ್ಲ ತಿರುಗಾಡಿ ಏನೂ ಬೈ ಮಾಡಲಿಲ್ಲ. ಇದನ್ನ ಒಂದು ಬೈ ಮಾಡತ್ತ ನೋಡ್ರಿ ಬೈ. ಮಗದಾನಲ್ಲ ಇವ ಏನು ಬೈ ಮಾಡಂಗಿಲ್ಲ. ಆ್ಯಕ್ಚುಲಿ ಬರೀ ಸುಮ್ಮನೆ ನೋಡ್ತಾನೆ ಬಿಡ್ತಾನೆ. ಇವ ಅವಾಗಿಂದ ನಮಗೆ ಚಳಿಸ್ಬಿಟ್ಟ ನೋಡ್ರಪ್ಪ ಮಧ್ಯಾಹ್ನ ಹಿಡಿದು ಅವನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಯಾವ್ದಾರು ಏನಾರು ಒಂದು ಬೈ ಮಾಡುವ ಪಜ. ಬೈ ಮಾಡಿ ಒಂದು ಬೈ ಮಾಡಿಬಿಡಿ ಏನ್ರ ಅವ್ನು ನೋಡು. ದುಡ್ಡು ನಮ್ಮ ಅಪ್ಪ ಕೊಡೋದಾಗಿರ ನಿನ್ಗೆ ಯಾಕೆ ಹೇಳ್ತೀನಿ. ಫುಲ್ ಡೇ ಅದು ಬೈ ಮಾಡ್ತೇನೆ ಇದು ಬೈ ಮಾಡ್ತೇನೆ ಅಂತ ನಾನು ಓಡಾಡಿಸಿ ಸಾಯಿಸಿ ಲಾಸ್ಟಿಗೆ ಹಾಗೆ ಕರ್ಕೊಂಡು ಹೋದರು ಹೋಗುವ ರೂಮ್ಗೆ ಇನ್ನು ಅಂತೇಳಿ. ಎಂಥ ಜನ ಮಾರಾಯ ಬೇವರ್ಸಿಗಳು ಛೀ. ಈ ಹುಡುಗಿರಷ್ಟು ಸ್ನ್ಯಾಪ್ ಯೂಸ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ ಮಾರೆ. ಆದರೆ ಈ ಡಬ್ಬ ನನ್ನ ಮಕ್ಕಳು ಇಬ್ಬರು ಇದ್ದಾರಲ್ಲ, ಸ್ನ್ಯಾಪ್ ಸತ್ತು ಬಿಡ್ತಾರೆ ಮಾರೆ 24 hours. ಎಲ್ಲಿ ಬಿದ್ದಿದ್ದದ? ಇಲ್ಲೇ ಬಿದ್ದಿದ್ದ. ಹಂಗೈತೆ ಇಲ್ಲಿ. ಅಲ್ಲಿಂದ ರೂಮಿಗೆ ಹೋಗ್ಬೇಕಾದ್ರೆ ನಮ್ಮದೊಂದು ಡೈಲಿ ಸ್ಪಾಟ್ ಇತ್ತು, ಅವೇಲ್ ಮಿಲ್ಕ್ ಕುಡಿಯೋದು. ಸೊ ಅಲ್ಲಿ ಕರ್ಕೊಂಡು ಹೋದ್ರೆ 3 ಜನ ಅವೇಲ್ ಮಿಲ್ಕ್ ಕುಡಿದು ವಾಪಸ್ ರೂಮಿಗೆ ಹೋದ್ವಿ. ಅಲ್ಲಿ ಎದುರಿಗೇನೆ ರೂಮ್ ಇತ್ತು. ತಿರುಗಾಡ್ದಾಗಿತ್ತು ನೋಡಿ ಇವತ್ತು. ಹೌದು ಅದಾಗಿತ್ತು. ರೂಮಿಗೆ ಬಂದ ತಕ್ಷಣ ಇವ್ರದ್ದು ಸ್ಟಾರ್ಟ್ ಆಯಿತು WWF. ಸೊ ನಾನು ನೋಡ್ಕೊಂಡು ಕೂತ್ಕೊಂಡೆ ಹಾಗೇನೆ. ಇವತ್ತಿದು ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಸಿಗುವ. ಬಾಯ್.